ಮಾಯಾಮೃಗ ಮಾಯಾಮೃಗವೆಲ್ಲಿ ಬಲು ದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ದಾಕ್ಷಾಣಿನ ಭ್ರಮೆಗಳ ದಾಕ್ಷಾಣಿ ಹಂಗೆ ಸದಾ ನನ್ನ ಕರೆಯೋದವಳನ್ನ ಅವಳು ಇದೇ ಥರ ಏನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರೆ ಹುಚ್ಚಿಡಿಯುತ್ತೆ ಅಷ್ಟೆ. ಕೃಷ್ಣ ಪ್ಲೀಸ್ ಆ ಥರ ಮಾತಾಡಬೇಡಿ. ನಿಮಗೆ ಭ್ರಮೆ ಅನಿಸೋದು ಅವಳಿಗೆ ಸಂಕಟ ಆಗಿದೆ. ಅವತ್ತೇನಾಯಿತು ಅಂದರೆ ನೀನು ಮತ್ತೆ ದಾಕ್ಷಾಣಿ ಬಗ್ಗೆ ಕಥೆ ಹೇಳಕ್ಕೆ ಬರಬೇಡ. ನೀವು ಏನಾದರೂ ಮಾಡ್ಕೊಳ್ಳಿ. ನಾನು ಅದು ಒಳ್ಳೆ ಬುಕ್ ಓದ್ತಾ ಇದ್ದೇನೆ. ಏನು ಬುಕ್ಕು? ಆರ್ಸೆನಿಕ್ ಅಂಡ್ ಓಲ್ಡ್ ಡೇಸ್ ಅಂತ ಭಾಳ ಫೇಮಸ್ ಪ್ಲೇ. ಇದರಲ್ಲಿ ಇಬ್ಬರು ಇನ್ನೋಸೆಂಟ್ ಅಕ್ಕ ತಂಗಿರು ಪಾಪ ಮನೆಗೆ ಬಂದವ್ರಿಗೆಲ್ಲ ಬದುಕಿದ್ರೆ ಕಷ್ಟ ಅಂಥೇಳಿ ಆರ್ಸೆನಿಕ್ ಹಾಕೋದು ಸಾಯಿಸೋದು, ಕುಡಿಯೋ ಪಾನಕದಲ್ಲಿ ಆರ್ಸೆನಿಕ್ ಹಾಕೋದು ಸಾಯಿಸೋದು, ತಗೊಳ್ಳೋ ಔಷಧಿಗೆ ಆರ್ಸೆನಿಕ್ ಹಾಕೋದು ಸಾಯಿಸೋದು, ಊಟದ ಜೊತೆಗೆ ಆರ್ಸೆನಿಕ್ ಹಾಕೋದು ಸಾಯಿಸೋದು. ಸತ್ತವ್ರು ಒಳ್ಳೇದಕ್ಕೆ ಅಂತಲೇ ಅವ್ರ ಮನಸ್ಸಿನಲ್ಲಿ ಭಾರಿ ಇನ್ನೋಸೆಂಟ್ ಪೀಪಲ್. ವೆರಿ ನೈಸ್ ಪ್ಲೇ. ಒಂದು ಲೋಟ ನೀರು ತಂದು ಕೊಡ್ತೀಯಾ? ತಂದೆ. ಆರ್ಸೆನಿಕ್ ಹಾಕೋದು ಸಾಯಿಸೋದು, ಕುಡಿಯೋ ಪಾನಕದಲ್ಲಿ ಆರ್ಸೆನಿಕ್ ಹಾಕೋದು ಸಾಯಿಸೋದು, ತಗೊಳ್ಳೋ ಔಷಧಿಗೆ ಆರ್ಸೆನಿಕ್ ಹಾಕೋದು ಸಾಯಿಸೋದು. ಔಷಧಿನಲ್ಲಿ ಆರ್ಸೆನಿಕ್ ಅಂದ್ರ? ಔಷಧಿನಲ್ಲಿ ತಗೊಳ್ಳೋ ಕ್ಯಾಪ್ಸೂಲ್ನಲ್ಲಿ ಔಷಧಿ ತೆಗೆದು ಬಿಡೋದು, ಅದ್ರ ಬದಲು ಆರ್ಸೆನಿಕ್ ತುಂಬಿಡೋದು. ನಮ್ಮ ಕಾಂಟ್ಯಾಕ್ಟಲ್ಲಿ ಒಂದು ಕೇಸ್ ಆಯ್ತಲ್ಲ ಬಾಂಬೆನಲ್ಲಿ. ಕೆಮಿಸ್ಟ್ರಿ ಲ್ಯಾಬಿಂದ ಆರ್ಸೆನಿಕ್ ಪಾಯ್ಸನ್ ಇಸ್ಕೊಂಡು ಬಾ, ಅದನ್ನು ತಿಂದರೆ ಇಲಿಗಳೆಲ್ಲ ಸತ್ತೋಗುತ್ತೆ ಅಂತ ನಮ್ಮ ಭಾವನವ್ರು ಹೇಳಿದ್ರು. ಮಾಡಬೇಕಾ? ಯಾಕೆ, ಏನಾಯ್ತು? ಏನಿದು, ಯಾರು ತಗೋತಾ ಇಲ್ಲಲ್ಲ? ಹಲೋ 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 ದಾಕ್ಷಾಯಿಣಿ, ಯಾಕೆ ಅಷ್ಟೊಂದು ಹಲೋ ಹಲೋ ಅಂತ ಕಿರ್ಚ್ತಾ ಇದೆಯಾ ಮಾಳ್ವಿಕಾ? ಕ್ಯಾಪ್ಸೂಲ್ ತಗೊಂಡ್ಬಿಟ್ಯಾ ನೀನು? ಇಲ್ಲ, ಈಗ ತಗೊಳಕ್ಕೆ ಹೊರಟಿದ್ದೆ. ಬಾಯಿಗೆ ನೀರು ಹಾಕೊಂಡು ಇನ್ನೇನು ಕ್ಯಾಪ್ಸೂಲ್ಸ್ ತೊಗೋಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀನು ಫೋನ್ ಬಂತು. ಯಾಕೆ ಹೀಗೆ ಆಡ್ತಾ ಇದೆಯಾ? ನೋ, ಆ ಕ್ಯಾಪ್ಸೂಲ್ ತಗೋಬೇಡ ಕ್ಯಾಪ್ಸೂಲ್ನ ನೀನು. ತಗೋಬಾರ್ದಾ? ಯಾಕೆ? ಯಾಕೆ ಅಂತ ಕೇಳಬೇಡ, ತಗೋ ಕೂಡ್ದು. ನನ್ನಾಣೆ, ಯಾಕೆ ಅಂತ ನಾಳೆ ಬೆಳಗ್ಗೆ ಬಂದು ಹೇಳ್ತೀನಿ. ಕ್ಯಾಪ್ಸೂಲ್ ತಗೋಬೇಡ. ಸರಿ ಅಮ್ಮ, ತಗೊಳ್ಳಲ್ಲ. ಯಾವುದು ತಗೋಬಾರ್ದಾ? ಅಪ್ಪ, ತಗೋಬೇಡ. ಸರಿ, ಯಾವುದು ತಗೊಳ್ಳಲ್ಲ. ನಾನು ಬೆಳಗ್ಗೆ ಬರ್ತೀನಿ, ಆ ಕ್ಯಾಪ್ಸೂಲ್ ನನಗೆ ಕೊಡು.
ಆ ಕ್ಯಾಪ್ಸೂಲ್ಸ್ ನಿನಗೆ ಬೇಕಾ? ಸರಿ, ಇಟ್ಟಿರ್ತೀನಿ, ಬಂದು ತೊಗೊಂಡೋಗು. ಓಕೆ, ಬಾಯ್. ಹಾಯ್ ಮಾಲವಿಕಾ, ಎಷ್ಟು ವರ್ಷ ಆಯ್ತು ನೀನು ನೋಡಿ? ಹಾಂ, 5-6 ವರ್ಷ ಆಯ್ತಲ್ಲ. ಹಾಂ, ನಾವು ಮದುವೆ ಆದಮೇಲೆ ಬೇರೆ ಊರಿಗೆ ಹೋಗ್ಬಿಟ್ವಿ. ನೀ ಲಾ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಂತೆ? ಇಲ್ಲ, ಮುಂದೆ ಶುರು ಮಾಡೋಣ ಅಂತಿದ್ದೀನಿ. ದಾಕ್ಷಾಯಿಣಿ ಸಿಕ್ಕಿದ್ಲು ಕಣೆ. ಹೌದಾ? ಹೇಳ್ತಾ ಇದ್ಲು. ನಿನ್ನ ಹತ್ರ ಒಂದು ಅರ್ಜೆಂಟ್ ಕೆಲಸ ಇದೆ. ಏನದು? ಬಾ, ಅಲ್ಲೇ ಕುತ್ಕೊಂಡು ಮಾತಾಡೋಣ, ಬಾ. ಏನೇ ಮಾಲವಿಕಾ, ಏನೋ ಅರ್ಜೆಂಟ್ ಅಂದೆ? ಒಂದು ಐಟಮ್ ಇದೆ, ಅದನ್ನು ಅನಲೈಸ್ ಮಾಡಿ ಅದರಲ್ಲಿ ಏನಿದೆ ಅಂತ ಹೇಳಬೇಕು. ಐಟಮ್ಮ? ಏನದು? ಈ ಕ್ಯಾಪ್ಸೂಲ್ಸ್. ಇದನ್ನೇನು ಅನಲೈಸ್ ಮಾಡೋದು? ಇದು ವಿಟಮಿನ್ ಇರುತ್ತಷ್ಟೇ. ಇದರಲ್ಲಿ ವಿಟಮಿನ್ ಇಲ್ಲ, ಬೇರೆ ಏನೋ ಇದೆ ಅಂತ ನನಗೆ ಸಸ್ಪಿಷನ್ ಇದೆ. ಏನು ಸಸ್ಪಿಷನ್ ಅಂತ ಹೇಳಿದ್ರೆ ನಂಗೆ ಅನಲೈಸ್ ಮಾಡೋಕ್ಕೆ ಸುಲಭ ಆಗುತ್ತೆ. ಇಲ್ಲದೆ ಇದರಲ್ಲಿ ಇರೋದೆಲ್ಲ ಕಂಡುಹಿಡಿ ಅಂದರೆ ನಂಗೆ ತುಂಬ ಟೈಮ್ ತೊಗೊಳುತ್ತೆ. ಇದರಲ್ಲಿ ಆರ್ಸೆನಿಕ್ ಇರಬಹುದು ಅಂತ. ಆರ್ಸೆನಿಕ್? ಸ್ಟ್ರೇಂಜ್. 3 ದಿನದ ಹಿಂದೆ ದಾಕ್ಷಾಯಿಣಿ ಬಂದು ಆರ್ಸೆನಿಕ್ ತೊಗೊಂಡೋದ್ಲು, ಅವ್ರ ಮನೇಲಿ ಇಲಿಗಳನ್ನ ಸಾಯಿಸೋಕ್ಕೆ ಅಂತ. ಅದೇ ಆರ್ಸೆನಿಕ್ಕು ಈ ಕ್ಯಾಪ್ಸೂಲ್ಸಲ್ಲಿ ಇರಬಹುದು ಅಂತ. ಏನೇ ನೀನು ಹೇಳ್ತಾ ಇರೋದು? ಮೊದಲು ನೀನು ಅನಲೈಸ್ ಮಾಡಿ ಹೇಳು. ಸರಿ, ಬಾ. ಆರ್ಸೆನಿಕ್ಗೆ ಪಾಸಿಟಿವ್ ಬರ್ತಾ ಇದೆ. ಎಸ್, ದಿಸ್ ಇಸ್ ಆರ್ಸೆನಿಕ್. ಕ್ಯಾಪ್ಸೂಲ್ಗಳಲ್ಲಿ ಆರ್ಸೆನಿಕ್ ಹೇಗೆ ಬಂತು? ಕ್ಯಾಪ್ಸ್ಯೂಲ್ನಿಂದ ಔಷಧಿನ ತೆಗೆದಿಟ್ಟು ಆರ್ಸೆನಿಕ್ ಹಾಕಿದ್ದಾರೆ. ಯಾರೇ? ಅವ್ರ ಭಾವನವರು ಓರ್ಗತಿ. ದಾಕ್ಷಾಯಿಣಿಗೆ ಮಗು ಹುಟ್ಟಿದ್ರೆ ಆಸ್ತಿ ಎಲ್ಲ ಮಗುಗೆ ಸೇರುತ್ತೆ. ದಾಕ್ಷಾಯಿಣಿನೇ ಇಲ್ಲದೆ ಇದ್ದರೆ ಮಗುನೂ ಹುಟ್ಟೋದಿಲ್ಲ, ಆಸ್ತಿ ಎಲ್ಲ ಅವ್ರಿಗೆ ಹೋಗುತ್ತೆ. ಅದಕ್ಕೆ ಹೀಗೆ ಮಾಡಿದ್ದಾರೆ, ದಾಕ್ಷಾಯಿಣಿ ಕ್ಯಾಪ್ಸೂಲ್ ತೊಗೊಂಡು ಸಾಯ್ಲಿ ಅಂತ. ಯಾಕೆ ದಾಕ್ಷಾಯಿಣಿ ಅಂತ ಮನೇಲಿರಬೇಕು? ಬಿಟ್ಟು ಬಂದ್ಬಿಡ್ಬಾರ್ದಾ? ಅವಳಿಗೆ ಆ ಧೈರ್ಯ ಇಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸ್ತೀನಿ. ಇಲ್ಲೆಲ್ಲಾದರೂ ಫೋನ್ ಇದೆಯಾ? ಇದೆ, ಬಾ. ಹಲೋ ದಾಕ್ಷಾಯಿಣಿ, ನಾನೇ. ಎಷ್ಟು ಹೇಳಿದ್ರು ಇಲ್ಲ ಇಲ್ಲ ಅಂತ ಇದೆಯಲ್ಲ. 4 ಕ್ಯಾಪ್ಸೂಲ್ನಲ್ಲೂ ಆರ್ಸೆನಿಕ್ ಇತ್ತು. ಅದನ್ನು ತೊಗೊಂಡಿದ್ದರೆ ನೀನು ಸತ್ತು ಹೋಗ್ತಾ ಇದ್ದೆ. ಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೆದರ್ಕೋಬೇಡ, ಏನು ಬಂದರೂ ನಾನು ಫೇಸ್ ಮಾಡ್ತೀನಿ. ಹೆದರ್ಕೊಂಡೇ ನೀನು ಹೀಗಾಗಿರೋದು. ಇಲ್ಲ, ನೀನು ಬರಲೇಬೇಕು. ಹೆದರ್ಕೋಬೇಡ, ನಿನ್ನ ಹೆಸರು ಈಚೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಬಂದ್ಬಿಡು. ಹಾಂ, ಓಕೆ. ನಾನು ಪೊಲೀಸ್ ಸ್ಟೇಷನ್ ಎದುರಿಗೆ ಕಾಯ್ತಾ ಇರ್ತೀನಿ. ಓಕೆ? ಹಾಂ. ಸೌಮ್ಯ, ಸಮಯ ಬಂದರೆ ನೀನು ಸಾಕ್ಷಿ ಹೇಳಬೇಕಾಗುತ್ತೆ. ಓ ಎಸ್, ಖಂಡಿತ. ಹಾಗಾದ್ರೆ ಈ ಅನಾಲಿಸಿಸ್ನ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಬಿಡ್ತೀನಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಅಲ್ಲ? ಅಮ್ಮಂಗೆ ತೋರ್ಸೋಣ? ಹ್ಞೂ.
ನಾನು ಅಕ್ಕನ ಕರ್ಕೊಂಡು ಬರ್ತೀನಿ. ಅಮಲೋ, ಲಕ್ಷ್ಮಿ, ಹಾಕೊಂಡ್ರೆ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಏ ಶಾರದಾ, ಟಿವಿ ಮೇಲೆ ಮುಂಬಾಗ್ಲು ಬೆಳಕು ಬೀಳ್ತಿದೆ ಕಣೆ, ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಹೋಗಿ ಬಾಗ್ಲಾಕ್ಬಿಟ್ಟು ಬರೆ. ಹೋಗಿ ಶಾರದಾ. ಅವನ್ನೇ ಕಳ್ಸಕ್ಕ. ಯಾರೋ ಒಬ್ರು ಹೋಗಿ ಹಾಕಿ, ಅದಕ್ಕೆ ಯಾಕೆ ಜಗಳಾಡ್ತೀರಾ? ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು. ಅಮ್ಮ, ಅಪ್ಪ ಬಾವಿಲಿ ನೀರು ಸೇರ್ತಿದಾರಮ್ಮ. ಶ್ಯಾಮ, ಶ್ಯಾಮ, ಹಿಡಿದು ಹೋಗ್ತಾ ಇದೆ. ಮೊದಲು ಅದನ್ನ ಆರಿಸು. ಇದೇನಿದು? ಅದು ಆ ಜಾಹೀರಾತ್ ಕಂಪನಿಯವ್ರು ತಂದ್ಕೊಟ್ಟಿದ್ದು. ಅಂದರೆ ಯಾಕೆ ಕೊಟ್ಟರು? ಅವ್ರ ಕಂಪ್ನೀಲಿ ಕೆಲಸ ಮಾಡಿದವ್ರಿಗೆಲ್ಲ ಗಿಫ್ಟು ಅಂತ ಕೊಡ್ತಾರಂತೆ. ಹೋದ ಸರಿ ಸೀರೆ ಮಾಡಲಿಂಗ್ ಮಾಡಿದಾಗ ಸೀರೆ ಕೊಟ್ಟಿದ್ರಲ್ಲ, ಹಾಗೆ ಈ ಸರಿ ಟಿ ವಿನ ಗಿಫ್ಟು ಅಂತ ಕೊಟ್ಟಿದ್ದಾರೆ. ಹೌದು, ಅಂದರೆ ಅವರು ಎಲ್ರಿಗೂ ಕೊಡ್ತಾ ಇದ್ದಾರಂತೆ, ಹಾಗೆ ನಮಗೂ ಕೊಡ್ತಾ ಇದ್ದೀವಿ ಅಂದರು. ನಾವೆಷ್ಟು ಬೇಡ ಅಂದರೂ ಕೇಳಲಿಲ್ಲ, ಬಲವಂತವಾಗಿ ಇಟ್ಬಿಟ್ಟು ಹೋದ್ರು. ಅವ್ರ ಬಲವಂತಕ್ಕಿಂತ ಹೆಚ್ಚಾಗಿ ನಿಮ್ಮ ಬಯಕೆನೇ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಯಾಕೆಂದರೆ ನಾನು ಬಂದಿದ್ದು ನಿಮಗೆ ಗೊತ್ತಾಗಲಿಲ್ಲ, ಕಾಲು ತೊಳೆಯೋಕ್ಕೆ ನೀರಿದೆ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಇರಲಿಲ್ಲ, ಕೂಗಿದಾಗ ಕೇಳಿಸ್ಲಿಲ್ಲ. ಈ ಮಾಯಾ ಪೆಟ್ಟಿಗೆ ನಿಮ್ಮ ಕಿವಿ, ಕಣ್ಣು, ಮನಸ್ಸು ಎಲ್ಲನೂ ವಶಪಡಿಸ್ಕೊಂಡ್ಬಿಟ್ಟಿದೆ. ಆಗ ಬೇಡದೇ ಇದ್ದ ಹಣ ಮನೆಗೆ ಬಂತು, ಈಗ ಬೇಡದೇ ಇರೋ ವಸ್ತು ಮನೆಗೆ ಬಂದಿದೆ. ಇದರ ಅಗತ್ಯವಾದರೂ ಏನಿತ್ತು? ಇನ್ಮೇಲಿಂದ ನಮ್ಮ ಶ್ರೀಲಕ್ಷ್ಮಿ ಟಿ ವಿಲಿ ಬರ್ತಾಳಲ್ಲ, ಅದು ನೋಡೋದಕ್ಕೆ ಅನುಕೂಲ ಆಗಲಿ ಅಂತ ತಂದುಕೊಟ್ರು. ಇದಕ್ಕೆ ನಾವು ದುಡ್ಡು ಕಾಸು ಒಂದು ಕೊಟ್ಟಿಲ್ಲ. ಹಾಗಾದರೆ ಶ್ರೀಲಕ್ಷ್ಮಿನ ಟಿ ವಿಲಿ ನೋಡಾದ್ಮೇಲೆ ಅದನ್ನು ಹಿಂದಕ್ಕೆ ಕೊಟ್ಬಿಡ್ತೀರಾ? ಇಲ್ಲಪ್ಪ, ಇದನ್ನೇನು ವಾಪಸ್ ಕೊಡ್ಬೇಕಾಗಿಲ್ವಂತೆ, ಇದು ನಮ್ಗೆ ಅಂತೆ. ಅವ್ರು ಕೊಟ್ಟಿದ್ದಾರೆ, ಆದರೆ ನೀವು ಅದನ್ನು ಇಟ್ಕೊಂಡಿರೋದು ಶ್ರೀಲಕ್ಷ್ಮಿನ ಮಾತ್ರ ನೋಡೋಕ್ಕಲ್ಲ, ಬೇರೆ ಎಲ್ಲನೂ ನೋಡೋದಕ್ಕೆ ಹೋಗ್ತಾನೆ. ಇದರಲ್ಲಿ ದೇವರು, ದೇವಸ್ಥಾನ ಎಲ್ಲ ತೋರಿಸ್ತಾರಂತೆ, ನೀವು ನೋಡಿ. ಅಂದರೆ ನಾನು ಏನು ನೋಡಬೇಕು, ಏನು ಬಿಡಬೇಕು ಅನ್ನೋದು ನನಗೆ ಗೊತ್ತು. ಸಾವಿರಾರು ವರ್ಷಗಳಿಂದ ನಮ್ಮ ಜನ ಟಿ ವಿನಲ್ಲಿ ದೇವರನ್ನ ನೋಡಿಕೊಂಡು ಮೋಕ್ಷ ಪಡ್ಕೊಳ್ಳಿಲ್ಲ.
ಜೀವನದಲ್ಲಿ ಒಂದೊಂದು ಅನಗತ್ಯ ವಸ್ತು ನಮ್ಮ ಹತ್ರ ಬಂದಾಗಲೂ ಅದು ತರೋದು ಸುಖಕ್ಕಿಂತ ಹೆಚ್ಚಾಗಿ ದುಃಖನೇ. ಸಾಯಂಕಾಲ ವಿಚಾರಿಸ್ತೀನಿ, ಅವಾಗ ಹೇಳ್ತೀಯಾ? ನಮಸ್ಕಾರ ಇನ್ಸ್ಪೆಕ್ಟರ್ ಶಾಂತಕುಮಾರ್ಗೆ. ಓ ಹಲೋ ಮಾಲವಿಕಾ. ಹಲೋ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಬನ್ನಿ ಕೂತ್ಕೊಳ್ಳಿ. ಬಾ. ಹಾಂ ಹೇಳಿ. ಈ ಕ್ಯಾಪ್ಸೂಲ್ಸ್ ನೋಡಿ. ಏನಿದು ಮಲ್ಟಿವಿಟಮಿನ್ ಕ್ಯಾಪ್ಸೂಲ್ಸ್ ತಂದಿದ್ದೀರಿ? ಆದರೆ ಇದರಲ್ಲಿ ಆರ್ಸೆನಿಕ್ ಇದೆ. ಆರ್ಸೆನಿಕ್? ಆರ್ಸೆನಿಕ್ ಯಾಕಿರುತ್ತೆ? ಆರ್ಸೆನಿಕ್ ಅಂದ್ರೆ ಪಾಯ್ಸನ್, ಗೊತ್ತು ತಾನೆ? ಅದರಲ್ಲಿ ಇದ್ದಿದ್ದ ಔಷಧಿನ ತೆಗೆದು ಆರ್ಸೆನಿಕ್ ತುಂಬಿದ್ದಾರೆ, ತಗೊಳ್ಳೋರು ಸಾಯ್ಲಿ ಅಂತ. ನಿಮ್ಗೆ ಹೇಗೆ ಗೊತ್ತು ಇದರಲ್ಲಿ ಆರ್ಸೆನಿಕ್ ಇದೆ ಅಂತ? ಈಗ ಲ್ಯಾಬ್ನಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದೆ. ನೋಡಿ ರಿಪೋರ್ಟ್. ಅಂದ್ರೆ ನೀವು ಹೇಳ್ತಿರೋದು? ಹೌದು ಇನ್ಸ್ಪೆಕ್ಟರ್, ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ಡೀಟೇಲ್ಸ್ ಬೇಕು. ಯಾರು ಕೊಲೆ, ಯಾರು ಮಾಡ್ತಿರೋದು? ಆದರೆ ಇದರಲ್ಲಿ ಕೊಂಚ ಸೀಕ್ರೆಟ್ ಕಾಪಾಡಬೇಕಾದ ನೆಸೆಸಿಟಿ ಇದೆ. ಕಾಪಾಡಬೇಕಾದ ಕಡೆ ಸೀಕ್ರೆಟ್ ಕಾಪಾಡ್ತೀನಿ. ಅದು ನಿಮಗೆ ಗೊತ್ತು. ಡೀಟೇಲ್ಸ್ ಹೇಳಿ. ಇವಳು ನನ್ನ ಫ್ರೆಂಡು ದಾಕ್ಷಾಯಿಣಿ ಅಂತ. 5-6 ತಿಂಗಳ ಹಿಂದೆ ಇವ್ರ ಗಂಡ ಹೋಗ್ಬಿಟ್ರು. ಓ ಇವರೇನಾ? ಆವತ್ತೇ ಹೇಳಿದ್ರಲ್ಲ ಮಗು ತೆಗಿಸ್ಬೇಕು ಅಂತ ಪ್ರಯತ್ನ ಪಟ್ಟ ಕೇಸು. ಮಗು ತೆಗಿಸೋ ಪ್ರಯತ್ನ ಬಿಟ್ಬಿಟ್ರಲ್ಲ? ಅದನ್ನ ನಿಲ್ಸಿದ್ರು. ಈಗ ಇವಳನ್ನೇ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ರ ಭಾವನವರು ಓರ್ಗತಿ. ಒಂದು ಸಾರಿ ಇವಳನ್ನ ಮಾಡಿ ಮೇಲಿಂದ ತಳ್ಳೋಕೆ ಟ್ರೈ ಮಾಡಿದ್ರು, ಸಕ್ಸಸ್ ಆಗಲಿಲ್ಲ. ಈಗ ಇವಳು ದಿನಾಗ್ಲೂ ತಗೊಳ್ಳೋ ಕ್ಯಾಪ್ಸೂಲ್ನಲ್ಲಿ ಔಷಧಿನ ತೆಗೆದು ಆರ್ಸೆನಿಕ್ ತುಂಬಿದ್ದಾರೆ. ಮಾಡಿ ಮೇಲೆ ತಳ್ಳಿದ್ರ? ಆಗಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆಗ ಎವಿಡೆನ್ಸ್ ಇರಲಿಲ್ಲ. ಆದರೆ ಈಗ ನೋಡಿ ಎಂಥ ಪ್ಲಾನ್ ಮಾಡಿದ್ದಾರೆ. ಬಹಳ ತಲೆ ಓಡಿಸಿದ್ದಾರೆ. ಯಾವಾಗ ಈ ಔಷಧಿ ತುಂಬಿದ್ದು? ನಿನ್ನೆ. ನೀವು ಇದನ್ನು ತಗೊಂಡ್ರಾ? ಇಲ್ಲ, ಕ್ಯಾಪ್ಸೂಲ್ ತಗೊಳ್ಳೋ ಅಷ್ಟರಲ್ಲಿ ಮಾಳ್ವಿಕಾ ಫೋನ್ ಮಾಡಿ ಕ್ಯಾಪ್ಸೂಲ್ ತಗೋಬೇಡ ಅಂತ ಹೇಳಿದ್ಲು. ನೀವು ಯಾಕೆ ಫೋನ್ ಮಾಡಿದ್ರಿ ಮಾತ್ರ ತಗೋಬೇಡ ಅಂತ? ನಿಮಗೆ ಹೇಗೆ ಗೊತ್ತಾಯಿತು ಇದರಲ್ಲಿ ಆರ್ಸೆನಿಕ್ ಇದೆ ಅಂತ? ನನಗೊಂದು ಇಂಟ್ಯೂಷನ್ ಬಂತು. ಇವಳು ಭಾವನವರು ಇವಳ ಕಡೆಯಿಂದ ಆರ್ಸೆನಿಕ್ ತರಿಸಿದ್ರು, ಇಲಿಗಳಿಗೆ ಹಾಕೋ ನೆಪದಲ್ಲಿ. ಇವ್ರ ಏರಿಯಾದಲ್ಲಿ ಇಲಿಗಳಿರೋದು ನನಗೆ ಅನುಮಾನ. ಮತ್ತು ಆರ್ಸೆನಿಕ್ ಯಾಕೆ? ಸಾಯಿಸೋಕೆ. ಮನುಷ್ಯರು ಸಾಯೋಷ್ಟು ಆರ್ಸೆನಿಕ್ನ ಫುಡ್ಡಲ್ಲಿ ಹಾಕಿದ್ರೆ ಆ ಫುಡ್ ತಿನ್ನೋಕ್ಕಾಗಲ್ಲ, ರುಚಿನೇ ಕೆಟ್ಟು ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ. ಇವ್ರಿಗೆ ಸಾಯಿಸೋ ಮೋಟಿವ್ ಇತ್ತು. ಸೊ ಇವಳಿಗೆ ಗೊತ್ತಾಗ್ದ ಹಾಗೆ ಸಾಯೋಷ್ಟು ಕ್ವಾಂಟಿಟಿ ಆರ್ಸೆನಿಕ್ನ ಕೊಡೋಕ್ಕಿದ್ದಿದ್ದು ಒಂದೇ ದಾರಿ, ಕ್ಯಾಪ್ಸ್ಯೂಲ್ನಲ್ಲಿ ಔಷಧಿನ ತೆಗೆದು ಆರ್ಸೆನಿಕ್ ತುಂಬೋದು. ಅದಕ್ಕೆ ಕ್ಯಾಪ್ಸ್ಯೂಲ್ ತಗೋಬೇಡ ಅಂತ ಇವಳಿಗೆ ಫೋನ್ ಮಾಡಿದೆ. ಆಮೇಲೆ ಕ್ಯಾಪ್ಸ್ಯೂಲ್ನ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿ ನೋಡಿದ್ರೆ ಅದರಲ್ಲಿ ಆರ್ಸೆನಿಕ್ ಇತ್ತು. ರಿಪೋರ್ಟ್ ನೋಡಿದ್ರಲ್ಲ. ಈಗ ಇವ್ರ ಕೆಲವೊಂದು ಕಂಪ್ಲೇಂಟ್ ಬರ್ಸ್ಕೊಡಿ. ನನಗೆ ಅವ್ರ ಮನೇಲೆ ಇದ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನಾ ಅವ್ರನ್ನ ಹ್ಯಾಕ್ ಫೇಸ್ ಮಾಡಲಿ? ಹಾಗಂದ್ರೆ ನೀವು ಕಂಪ್ಲೇಂಟೇ ಕೊಡಲಿಲ್ಲ ಅಂದರೆ ನಾನು ಅವ್ರನ್ನ ಹಿಡಿದು ಶಿಕ್ಷೆ ಕೊಡೋದು ಹೇಗೆ? ನೀವು ಅವ್ರನ್ನ ಕರೆದು ವಿಚಾರಣೆ ಮಾಡ್ತೀರಾ? ಹೌದು, ಮಾಡಬೇಕಲ್ಲ. ನಾನು ಕಂಪ್ಲೇಂಟ್ ಕೊಡದೆ ಆ ವಿಚಾರಣೆ ಮಾಡೋಕ್ಕಾಗಲ್ವಾ? ಬೇಸಿಸ್ ಬೇಕಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ. ಹಾಗಿದ್ರೆ ಕಂಪ್ಲೇಂಟ್ ಏನೂ ಬೇಡ. ಇನ್ಮೇಲೆ ನಾನು ಹುಷಾರಾಗೇ ಇರ್ತೀನಿ. ಸುಮ್ಮನೆ ಕಂಪ್ಲೇಂಟ್ ಯಾಕೆ? ಹೇಗಿದ್ದರೂ ಪ್ರಾಣ ಏನು ಹೋಗಿಲ್ವಲ್ಲ. ಸುಮ್ಮನೆ ಇರೇ. ಪ್ರಾಣ ಹೋಗಿಲ್ಲ ಅಂತ ಹೋಗಲಿ ಬಿಡು ಅಂತ ಇರೋಕ್ಕಾಗತ್ತಾ? ಒಂದು ಸತಿ ಅವ್ರು ವಾರ್ನ್ ಮಾಡಿದ್ರೆ ನಿಮ್ಮ ಭಾವನವ್ರು ಸುಮ್ಮನೆ ಆಗ್ತಾರೆ. ಸುಮ್ಮನೆ ಬರ್ಕೊಡಿ. ನಿಮ್ಮ ಭಾವನವರು ತುಂಬ ಪವರ್ಫುಲ್ ಮನುಷ್ಯ. ಬೇಸಿಸ್ ಇಲ್ಲದೆ ನಾನು ಅವ್ರನ್ನ ಮಾತಾಡ್ಸೋಕ್ಕೂ ಆಗಲ್ಲ, ಅದು ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ. ನಿಮ್ಮ ಕಂಪ್ಲೇಂಟ್ ಒಂದು ರೆಕಾರ್ಡ್ನಲ್ಲಿ ಇದ್ಬಿಟ್ರೆ ನಾಳೆ ನಿಮ್ಗೆ ಏನೇ ತೊಂದರೆ ಆದರೂ ಅವ್ರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಹಾಗಾಗಿ ಮುಂದೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಬರ್ಕೊಡಿ. ಈ ಕಾಲದಲ್ಲಿ ಯಾಕೆ ಇಷ್ಟೊಂದು ಹೆದರ್ಕೋತೀರಿ? ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀರಾ? ಕೇಸ್ ಬುಕ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಬೇಕಾಗಿದ್ದರೆ ಈ ಕ್ಯಾಪ್ಸೂಲ್ಸ್ನ ಮಹಜರ್ ಮಾಡಿ ನಮ್ಮ ಫೊರೆನ್ಸಿಕ್ ಲ್ಯಾಬ್ ತೊಗೊಂಡೋಗಿ ಟೆಸ್ಟ್ ಮಾಡಬೇಕಾಗಿತ್ತು. ಆದರೆ ನೀವೇ ತೊಗೊಂಡೋಗ್ಬಿಟ್ಟಿದ್ದೀರಿ.
ಬಾಟಲ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಹಿಡಿಬೇಕಾಗಿತ್ತು. ಅದು ಈಗ ಸಾಧ್ಯ ಇಲ್ಲ. ಹಾಗಾಗಿ ಕೇಸ್ ಬುಕ್ ಮಾಡೋಕ್ಕಾಗೋದಿಲ್ಲ. ಆದರೆ ಹೆದರ್ಸ್ತೀನಿ ಬಿಡಿ, ಮೊದಲು ಕಂಪ್ಲೇಂಟ್ ಬರ್ಕೊಡ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನೋ ಕೋಪಕ್ಕೆ ಅವರೇನಾದರೂ ನನಗೆ ಹೊಡೆದು ಬಡ್ದು ಮಾಡಿದ್ರೆ? ಈ ಥರ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಕಂಪ್ಲೇಂಟ್ ಇರುವಾಗ ಅವ್ರು ನಿಮ್ಮನ್ನು ಹೊಡೆದು ಬಡ್ದು ಮಾಡಿದ್ರೆ ಅವರೇ ತೊಂದರೆ ಸಿಕ್ಕಾಕೋತಾರೆ. ಅವರು ನಿಮ್ಮನ್ನು ಮಾತಾಡಿಸದೇ ಇರ್ಬೋದು ಅಷ್ಟೇ, ಆದರೆ ನಿಮ್ಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು. ನಿಮ್ಮ ತಂಟೆಗೆ ಇನ್ನು ಬರಬಾರ್ದು, ಆ ಥರ ವಾರ್ನ್ ಮಾಡ್ತೀನಿ ಅವ್ರನ್ನ. ಕಂಪ್ಲೇಂಟ್ ಬರ್ಕೊಡಿ. ನೀವು ಕಂಪ್ಲೇಂಟ್ ಬರ್ಕೊಟ್ಟಿದ್ದು ಅಂತ ನಾನು ಅವ್ರಿಗೆ ಹೇಳೋದಿಲ್ಲ, ಹೆದರ್ಕೋಬೇಡಿ. ಪೇಪರ್ ಕೊಡಿ, ಬರ್ಕೊಡ್ತೀನಿ. ಮಾಯಾಮೃಗ ಮಾಯಾಮೃಗ